ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಪನ್ನೀರ್ ಕ್ರಂಚಸ್ ಮಾಡ್ತಿದ್ದೀವಿ ಏರ್ ಫ್ರೈಯರ್ನಲ್ಲಿ. ಫಸ್ಟ್ ನಾವು ಪನ್ನೀರ್ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಾದ್ಮೇಲೆ ಪನ್ನೀರ್ನ ನೀಟಾಗಿ ಕಟ್ ಮಾಡ್ಕೋಬೇಕು ಕ್ಯೂಬ್ ಶೇಪ್ನಲ್ಲಿ. ನೆಕ್ಸ್ಟ್ ನಾನಿಲ್ಲಿ ಚಾಪರ್ ತೊಗೊಂಡಿದ್ದೀನಿ, ವೆಜಿಟೇಬಲ್ ಚಾಪರ್. ಅದರಲ್ಲಿ ಪನ್ನೀರ್ನ ಹಾಕಿ ನೀಟಾಗಿ ಚಾಪ್ ಮಾಡ್ಕೋಬೇಕು. ಪನ್ನೀರ್ ಈ ರೀತಿ ಕ್ರಷ್ ಮಾಡ್ಕೊಂಡ್ಮೇಲೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ನೆಕ್ಸ್ಟ್ ಇನ್ನೊಂದು ಬೌಲಲ್ಲಿ ಫಸ್ಟ್ ಚಿಲ್ಲಿ ಪೌಡರ್ ಹಾಕಬೇಕು. ನೆಕ್ಸ್ಟ್ ಪನ್ನೀರ್ ಟಿಕ್ಕ ಮತ್ತು ಪೆರಿ ಪೆರಿ ಮಸಾಲ, ಆನಿಯನ್ ಪೌಡರ್ ಮತ್ತು ಆರಿಗ್ಯಾನೋ ಹಾಕಬೇಕು. ಲಾಸ್ಟಿಗೆ ರೆಡ್ ಚಿಲ್ಲಿ ಸಾಸ್ ಮತ್ತು ಸ್ವಲ್ಪ ಸಾಲ್ಟ್ ಹಾಕಬೇಕು. ಆಮೇಲೆ ಕರ್ಡ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಮ್ಮದು ಈಗ ಮ್ಯಾರಿನೇಟ್ ಮಾಡೋಕ್ಕೆ ಮಿಕ್ಸ್ಚರ್ ರೆಡಿ ಆಗಿದೆ. ನಾವೀಗ ಆ ಮಿಕ್ಸ್ಚರ್ನ ಪನ್ನೀರ್ ಜೊತೆ ಮಿಕ್ಸ್ ಮಾಡೋಣ. ಕ್ರಷ್ ಮಾಡ್ಕೊಂಡಿದ್ದ ಆ ಪನ್ನೀರ್ ಜೊತೆ ಅದ್ರ ಜೊತೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಮೊಜರೆಲ್ಲಾ ಚೀಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ಪನ್ನೀರ್ ತೊಗೊತಿದ್ದೀನಿ. ನಾನಿಲ್ಲಿ ಪನ್ನೀರ್ ತೊಗೊಂಡು ಅದರೊಳಗಡೆ ಮೊಜರೆಲ್ಲಾನ ಫಿಲ್ ಮಾಡ್ತಿದ್ದೀನಿ. ಫಿಲ್ ಮಾಡಿಬಿಟ್ಟು ನೀಟಾಗಿ ರೋಲ್ ಮಾಡಿ ಈಗ ಫ್ಲ್ಯಾಟ್ ಮಾಡ್ತಿದ್ದೀನಿ. ಇದೆಲ್ಲ ರೆಡಿ ಆದಮೇಲೆ ಏರ್ ಫ್ರೈಯರ್ಗೆ ಸ್ವಲ್ಪ ಆಯಿಲ್ ಹಾಕಿ ಡೈರೆಕ್ಟ್ ಅದನ್ನು ಇಡೋಣ. ಪನ್ನೀರೆಲ್ಲ ಇಟ್ಟಾದ್ಮೇಲೆ ಸ್ವಲ್ಪ ಮೇಲೆ ಆಯಿಲ್ ಹಚ್ಚಿ ಕ್ಲೋಸ್ ಮಾಡೋಣ. ನಾನಿಲ್ಲಿ 200 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 15 ಮಿನಿಟ್ಸ್ ಇಡ್ತಿದ್ದೀನಿ. ಪನ್ನೀರ್ ಇಲ್ಲಿ ರೆಡಿ ಆಗಿದೆ. ನೋಡಿದ್ರೇ ಎಷ್ಟು ಚೆಂದ ಕಾಣ್ತಿದೆ. ಇದು ಚೀಸ್ ಮೆಲ್ಟೆಡ್ ಆಗಿರೋಲ್ಲ, ಬಿಕಾಸ್ ನಾನು ಏರ್ ಫ್ರೈ ಮಾಡಿರೋದು. ಸೊ ಕ್ರಿಸ್ಪಿ ಬರುತ್ತೆ, ತುಂಬ ಚೆಂದ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈಸಿ ರೆಸಿಪಿ, ಫಾಸ್ಟ್ ರೆಸಿಪಿ, ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಚೆಂದ ಇರುತ್ತೆ. ಏರ್ ಫ್ರೈಯರ್ ಬದಲಿಗೆ ನಾವೊಂದು ಪ್ಯಾನ್ ತೊಗೊಂಡು ಸ್ವಲ್ಪ ಆಯಿಲ್ ಹಾಕಿ ಅದರಲ್ಲಿ ಶಾಲೋ ಫ್ರೈ ಮಾಡ್ಕೋಬೋದು. ನೀವೊಂದ್ಸಲ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ಹೇಗಿದೆ ಅಂತ ಹೇಳಿ. ಫುಲ್ ಸ್ಪೈಸಿಯಾಗಿ, ಕ್ರಿಸ್ಪಿಯಾಗಿ, ಚೀಸಿ, ತುಂಬ ಚೆಂದ ಇರುತ್ತೆ. ನೀವೊಂದ್ಸಲ ಟ್ರೈ ಮಾಡಲೇಬೇಕು. ಸೊ ಏರ್ ಫ್ರೈಡ್ ಪನ್ನೀರ್ ಕ್ರಂಚೀಸ್ ಹೇಗೆ ಮಾಡೋದು ಅಂತ ನಾನು ಈ ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನ್ಯೂ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಬಾಯ್.